ಹೆಬ್ಬೆಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಗೌರವ ಎನ್ನುವುದು ಹಣ, ಆಸ್ತಿ, ಸಂಪತ್ತು ನೋಡಿ ಕೊಡುವುದಿಲ್ಲ. ಹತ್ತಿರ ಏನಿಲ್ಲದಿದ್ದರೂ ನಿನ್ನ ಮಾತಿಗೆ, ನಿನ್ನ ಗುಣಕ್ಕೆ, ನಿನ್ನ ಪ್ರೀತಿಗೆ ಕೊಡುವುದೇ ನಿಜವಾದ ಗೌರವ. ನನ್ನ ಏನೋ ಆಸ್ತಿ ಇದೆ, ನನ್ನ ಅಂತಸ್ತಿದೆ ಅಂತ ಏನೋ ಮಾತಾಡೋಕ್ಕೆ ಹೋದರೆ ನಿನಗೆ ಗೌರವ ಸಿಗಲ್ಲ. ನಿನ್ನ ಒಳ್ಳೆಯ ಮಾತಿಗೇನೆ ನಿನಗೆ ಗೌರವ ಸಿಗೋದು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವೆಲ್ಲ ಇದನ್ನು ವಸ್ತುಗಳನ್ನ ಬಳಸ್ಕೊತೀವಿ. ನಾವು ಗೊತ್ತಾಯ್ತಾ? ಅದನ್ನು ಕಂಡುಹಿಡಿದವ್ರು ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ನಾವು. ಗೊತ್ತಾಯ್ತಾ? ಆ ಇದನ್ನು ತಿಳ್ಕೊಳ್ಳೋಣ ಇವತ್ತು. ವಿಜ್ಞಾನಿಗಳ ಸಂಶೋಧನೆ. ಓರ್ ವಿಲ್ ಸೇ ಆ ವಿಲ್ ರೈಟ್ಸ್ ಅನ್ನೋರು ವಿಮಾನ ಕಂಡುಹಿಡಿದರು. ಯಾರು? ಓರ್ ವಿಲ್ ಸೇ ಆ ವಿಲ್ ರೈಟ್ಸ್ ಅನ್ನೋರು 1903ರಲ್ಲಿ USA ಕಂಡುಹಿಡಿದರು ಮೊದಲು. ಜೆ ರಾಬರ್ಟ್ಸ್ ಆಫ್ಟೆನ್ ಹೈಮರ್ ಅನ್ನೋರು ಅಣುಬಾಂಬ್ ಕಂಡುಹಿಡಿದ್ರು. ಯಾವಾಗ ಅಂದರೆ 1945. ಅದನ್ನು USA ಕಂಡುಹಿಡಿದ್ರು. ಗ್ಯಾಲನ್ ಅನ್ನೋರು ವೈದ್ಯಶಾಸ್ತ್ರ ಹಾಗೂ ದೇಹ ರಚನಾಶಾಸ್ತ್ರದ ಬಗ್ಗೆ ಕ್ರಿಸ್ತಪೂರ್ವ 131ರಿಂದ 201ರಲ್ಲಿ ರೋಮನ್ನಲ್ಲಿ ಕಂಡುಹಿಡಿದ್ರು. ಆರ್ಯಭಟ ಏನು ಕಂಡುಹಿಡಿದ್ರು? ಖಗೋಳ ವಿಜ್ಞಾನಿ. ಭೂಮಿ ಒಂದು ಗೋಳ, ಪೈ ಬೆಲೆಯನ್ನು ನಿರ್ಧರಿಸಿ ಕೊಟ್ಟಿದ್ದು ಬೀಜಗಣಿತ ಆರಂಭಿಸಿದ್ದು. ಬೀಜಗಣಿತ ಇದೆಯಲ್ಲ, ಅದನ್ನು ಆರಂಭಿಸಿದ್ದು ಆರ್ಯಭಟ. ಅದು ನಮ್ಮ ದೇಶ ಭಾರತ. ಅದನ್ನು ಹೊಗಳ್ಕೊಳ್ಳೋಣ ನಾವು. ನಮ್ಮ ದೇಶದವರು ಕಂಡುಹಿಡಿದ್ರು. ಆರ್ಯಭಟ ಅನ್ನೋರು ನಮ್ಮ ದೇಶದವ್ರವರು. ಗೊತ್ತಾಯ್ತಾ? ನಮ್ಮ ದೇಶದಲ್ಲಿ ಯಾವುದಕ್ಕೇನು ಕಡಿಮೆ ಇಲ್ಲ. ಮಹಾವೀರಾಚಾರ್ಯ ಗಣಿತಜ್ಞ. ನೃಪತುಂಗನ ಕಾಲ ಭಾರತೀಯ ಕನ್ನಡ ನಾಡಿದವನು. ಗಣಿತಜ್ಞ ಅವನು. ಮಹಾವೀರಾಚಾರ್ಯರು ಗಣಿತಜ್ಞ. ನೃಪತುಂಗನ ಕಾಲ ಭಾರತೀಯರು ಕಂಡುಹಿಡಿದಿದ್ದು. ಅರಿಸ್ಟಾಟಲ್ ತತ್ವಜ್ಞಾನಿ, ಪ್ರಾಣಿಶಾಸ್ತ್ರ ಕಂಡುಹಿಡಿದವರು. ಕ್ರಿಸ್ತಪೂರ್ವ 384ರಿಂದ 324, ಅಂದರೆ ಗ್ರೀಸ್ ದೇಶದವರವರು. ಆರ್ಕಿಮಿಡಿಸ್ ಖಗೋಳ ವಿಜ್ಞಾನಿ. ಆರ್ಕಿಮಿಡಿಸ್ ಅನ್ನೋರು ಖಗೋಳ ವಿಜ್ಞಾನಿ. ಕ್ರಿಸ್ತಪೂರ್ವ 287ರಿಂದ 212ರಲ್ಲಿ ಕಂಡುಹಿಡಿದರು. ಗೆಲ್ಲಿ ದೂರದರ್ಶನ ಮತ್ತು ಟೆಲಿಸ್ಕೋಪನ್ನು ಗೆಲಿಲಿಯೋ ಅನ್ನೋರು 1564ರಿಂದ 1642ರಲ್ಲಿ ಕಂಡುಹಿಡಿದರು. ಇಟಲಿಯವರವರು. ಸರ್ ಐಸಾಕ್ ನ್ಯೂಟನ್ ಗುರುತ್ವಾಕರ್ಷಣ ನಿಯಮ 1642ರಿಂದ 1927 ಅವರ ವರ್ಷ ಅದು. ಗೊತ್ತಾಯ್ತಾ? ಇದರಲ್ಲಿ ಅವರು ಕಂಡುಹಿಡಿದರು. ವಿಜ್ಞಾನಿಗಳು. ಜಗದೀಶ್ ಚಂದ್ರ ಬೋಸ್ ಅನ್ನೋರು ಸಸ್ಯಶಾಸ್ತ್ರ ವಿಜ್ಞಾನಿ. ಸಸ್ಯಗಳಿಗೆ ಜೀವವಿದೆ ಅನ್ನೋರು ಕಂಡುಹಿಡಿದು 1858ರಿಂದ 1937 ಭಾರತೀಯರವರು. ಆಚಾರ್ಯ ಪ್ರಫುಲ್ಲಚಂದ್ರ ರೇ ಮರ್ಕ್ಯುರಸ್ ವೈಟ್ರೇಟ್ ರಾಸಾಯನಿಕ ವಿಜ್ಞಾನಿ. 1896ರಲ್ಲಿ ಕಂಡುಹಿಡಿದರು ಭಾರತೀಯರು. ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ದೂರವಾಣಿ. ನೀವು ದೂರವಾಣಿ ಅಂದರೆ ಫೋನಲ್ಲಿ ಮಾತಾಡ್ತಿರಲ್ಲ, ಅಲೆಕ್ಸಾಂಡರ್ ಗ್ರಹಾಂ ಬೆಲ್ 1876ರಲ್ಲಿ USA ಕಂಡುಹಿಡಿದರು. ಥಾಮಸ್ ಆಲ್ವಾ ಎಡಿಸನ್ ವಿದ್ಯುತ್ ಬಲ್ಬ್, ಟೈಪ್ ರೈಟರ್, ಚಲನಚಿತ್ರ ಕ್ಯಾಮರಾ, ಎಲೆಕ್ಟ್ರಿಕಲ್ದು 1878ರಲ್ಲಿ USA ಕಂಡುಹಿಡಿದರು. ನೋಡಿ, ಜಾಸ್ತಿ USA ಎಲ್ಲ ಕಂಡುಹಿಡ್ತಾರೆ. ಮಾರ್ಕೋನಿ ವೈರ್ಲೆಸ್ ಟೆಲಿಗ್ರಾಫ್ 1896 ವರ್ಷ ಅವ್ರದ್ದು. ಇಟಲಿನಲ್ಲಿ ಕಂಡುಹಿಡಿದರು. ಎಡ್ವರ್ಡ್ ಜೆನ್ನರ್ ಚುಚ್ಚುಮದ್ದನ್ನು 1896ರಲ್ಲಿ ಬ್ರಿಟನ್ನಲ್ಲಿ ಕಂಡುಹಿಡಿದರು. ಲೂಯಿಸ್ ಪ್ಯಾಶ್ಚರ್ ನಾಯಿ ಕಡಿತಕ್ಕೆ ಮದ್ದು 1860ರಲ್ಲಿ ಫ್ರಾನ್ಸ್ನಲ್ಲಿ ಕಂಡುಹಿಡಿದರು. ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲನ್ನು 1928ರಲ್ಲಿ ಬ್ರಿಟನ್ನಲ್ಲಿ ಕಂಡುಹಿಡಿದರು. ವಾಲ್ಟನ್ ಅಲ್ಲೆಹೆಲ್ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ 1953ರಲ್ಲಿ USA ಕಂಡುಹಿಡಿದರು. LM ರೋಲ್ಟ್ ಅನ್ನೋರು ಕೃತಕ ಹೃದಯ ಜೋಡಿಸ್ಬೋದು ಅನ್ನೋ 1957ರಲ್ಲಿ ನೆದರ್ಲ್ಯಾಂಡಲ್ಲಿ ಕಂಡುಹಿಡಿದರು. ಸ್ಟೆಪ್ಟೋಯ್ ಎಡ್ವರ್ಡ್ ಮೊದಲು ಪ್ರಣಾಳ ಶಿಶುವನ್ನು 1978ರಲ್ಲಿ ಬ್ರಿಟನ್ನಲ್ಲಿ ಪ್ರಣಾಳ ಶಿಶುನ
ಗಂಡ ಹೆಂಡತಿ ಬೇಕೇ ಬೇಕು ಮಗುವಿಗೆ ಅಂತ ಏನಿಲ್ಲ. ಆ ಒಂದು ವೀರ್ಯವನ್ನು ತೆಗೆದುಕೊಂಡು ಆ ಒಂದು ಪ್ರಣಾಳ ಶಿಶುವಿನಲ್ಲಿ ಒಂದು ಇದರಲ್ಲಿ ಹಾಕಿ ಅದನ್ನು ಮಗುವಾಗಿ ಬೆಳೆಸಿ ಒಂದು ಕೊಡ್ತಾರೆ. ಅದನ್ನು ಪ್ರಣಾಳ ಶಿಶು ಅಂತ ಹೇಳ್ತಾರೆ. ಅದನ್ನು ಕಂಡುಹಿಡಿದವರು ಸ್ಟೈಫೈ ಎಡ್ವರ್ಡ್ ಅನ್ನೋರು. ಮೊದಲನೇ ಪ್ರಣಾಳ ಶಿಶು ಕಂಡುಹಿಡಿದವರು ಅವರು. ಗೊತ್ತಾಯ್ತಾ? ನಾವು ನಾಳೆ ಇನ್ನು ಮುಂದಿನ ಭಾಗವನ್ನು ಇನ್ನು ಹೆಚ್ಚಿನ ಒಂದು ಇದನ್ನು ತಿಳ್ಕೊಳ್ಳೇಬೇಕು. ಇವನ್ನೆಲ್ಲ ನಾವು ಯಾರ್ಯಾರು ಕಂಡುಹಿಡಿದವರು ಅನ್ನೋದನ್ನು ಇವತ್ತು ದಿನ ಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ. ದಿನಾಂಕ 9/3/2025 ಭಾನುವಾರ, ಶ್ರೀ ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ಫಾಲ್ಗುಣ ಮಾಸ, ಶಿಶಿರ ಋತು, ಶುಕ್ಲಪಕ್ಷ, ತಿಥಿ ದಶಮಿ, ಹಗಲು 10:38. ನಕ್ಷತ್ರ ಪುನರ್ವಸು, ಮಳೆ ಪೂರ್ವಭಾದ್ರ 2ನೇ ಪಾದ. ರಾಹುಕಾಲ 5:04 6:34 ತನಕ ಇದೆ. ಗುಳಿಕ ಕಾಲ 3:34 5:04 ತನಕ ಇದೆ. ಯಮಗಂಡ ಕಾಲ 12:34 2:04 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿನಿಂದ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.